ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ನಿಮ್ಮ ಅದ್ಭುತ ಯೋಚನೆಗಳಿಗೆ ಯಶಸ್ಸು ಸಿಗುವಂಥ ಸಮಯ ಬಂದಿದೆ. ಕುಂಭರಾಶಿಯವರಿಗೆ ನಿಮ್ಮ ಹಳೆಯ ಕನಸುಗಳು ನನಸಾಗುವಂಥ ಸಮಯ ಬಂದಿದೆ. ಅದೇನು ಅಂತ ನೋಡಿ. ಕುಂಭರಾಶಿಯವರಿಗೆ ಆರ್ಥಿಕ ಲಾಭನೋ ಅಥವಾ ನಷ್ಟನೋ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದೆಲ್ಲ ಗ್ರಹಗಳ ಬದಲಾವಣೆ ಆಗ್ತಿದೆ, ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿನಲ್ಲಿ ರಾಹು ಗ್ರಹ ಇತ್ತು ಅಂದರೆ ಮೀನರಾಶಿನಲ್ಲಿ ಶನಿ ಬುಧ ಮತ್ತು ಕುಜ ಗ್ರಹಗಳಿದೆ. ಹಾಗೆ ಮೇಷರಾಶಿನಲ್ಲಿ ಸೂರ್ಯಗ್ರಹ ಇದ್ದರೆ ವೃಷಭ ರಾಶಿನಲ್ಲಿ ಶುಕ್ರ ಗ್ರಹ ಇದೆ. ಹಾಗೆ ಗುರು ಬಂದು ಮಿಥುನದಲ್ಲಿದ್ದು ಇನ್ನು ಸಿಂಹರಾಶಿನಲ್ಲಿ ಕೇತು ಗ್ರಹ ಇದೆ. ಆದರೆ ಇದರಲ್ಲಿ ಕೆಲವೊಂದು ಬದಲಾವಣೆ ಆಗ್ತದೆ. ಅಂದರೆ ಸಾಕಷ್ಟು ಗ್ರಹಗಳು ತನ್ನ ಪತನ ಚೇಂಜ್ ಮಾಡ್ತಾ ಇದೆ. ಯಾವ್ಯಾವ ಗ್ರಹಗಳು ಯಾವ ಸಮಯದಲ್ಲಿ ಚೇಂಜ್ ಮಾಡ್ತಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇದೇ ತಿಂಗಳ 11ನೇ ತಾರೀಕು ಕುಜ ಗ್ರಹವು ಮೀನರಾಶಿಯಿಂದ ಮೇಷರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ. ಇನ್ನು ಮೇ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮಿಥುನ ರಾಶಿನಲ್ಲಿ ಆಲ್ರೆಡಿ ಗುರುಗ್ರಹ ಇದ್ದು ಗುರುನ ಜೊತೆಯಲ್ಲಿ ಶುಕ್ರ ಸೇರ್ಕೊಂತಿದ್ದಾನೆ. ಇದರಿಂದ ಒಂದು ಯೋಗನೇ ಕ್ರಿಯೇಟ್ ಆಗ್ತದೆ. ಇದ್ರ ಜೊತೆಯಲ್ಲಿ 15ನೇ ತಾರೀಕು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅದೇ 15ನೇ ತಾರೀಕು ಬುಧ ಗ್ರಹ ಕೂಡ ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಹಾಗೂ ಎರಡು ಬಾರಿ ತನ್ನ ಪತನ ಬದಲಾಯಿಸ್ತಾನೆ. ಇನ್ನೊಂದು ಅಂದರೆ 23ನೇ ತಾರೀಕು ಕೂಡ ಮೇಷರಾಶಿಯಿಂದ ವೃಷಭ ರಾಶಿಗೂ ಕೂಡ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಇನ್ನು ಬುಧ ಗ್ರಹ ಕೂಡ 15ನೇ ತಾರೀಕು ಮೇಷದಿಂದ ವೃಷಭಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ ಇನ್ನೊಂದು ಬಾರಿ ಅಂದರೆ 23ನೇ ತಾರೀಕು ವೃಷಭದಿಂದ ಮಿಥುನ ರಾಶಿಗೂ ಕೂಡ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ನೋಡಿ, ಕುಂಭರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ಸಮಯ. ಸೊ ನಾನು ಮೊದಲೇ ಹೇಳ್ದಂಗೆ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಲಾಭನೇ ಜಾಸ್ತಿ ಇದೆ. ಸೊ ಪ್ರತಿ ತಿಂಗಳಲ್ಲೂ ಕೂಡ ನಿಮಗೆ ಈ ಒಂದು ಸಮಯ ತುಂಬ ಚೆನ್ನಾಗಿರೋ ಸಮಯನೇ ನೀವು ನೋಡ್ಕೊತಾ ಬರ್ತಾ ಇದ್ದೀರಾ. ಆದರೆ ಖರ್ಚು ಅನ್ನೋದು ಜಾಸ್ತಿ ಇತ್ತು. ಆದರೆ ಈಗ ಖರ್ಚು ಕಮ್ಮಿ ಆಗಿ ಲಾಭನ ಜಾಸ್ತಿ ನೋಡುವಂಥ ಸಮಯ ಆಗಿದೆ. ನೀವೇನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ, ನಾನು ಇಂಥ ಕೆಲಸನೇ ಮಾಡಬೇಕು, ಇಂಥದ್ದೇ ಮಾಡಬೇಕು ಅಂತ ಏನೆಲ್ಲ ಇತ್ತು ಅದೆಲ್ಲನೂ ನನಸಾಗುವಂಥ ಸಮಯ. ಯಾಕೆ ಅಂದರೆ ನೋಡಿ, ನಿಮಗೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಮಯನೇ ಬರ್ತಾ ಇದೆ. ಇಷ್ಟು ದಿವಸಗಳ ಕಾಲ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಿತ್ತು ಅನ್ನೋದು ಬಿಟ್ಟರೆ ಬಾಕಿ ಯಾವುದೇ ರೀತಿಯಾದ ಒಂದು ತೊಂದರೆಗಳೇ ಇಲ್ಲ. ಯಾಕೆ ಅಂತಂದರೆ ನೋಡಿ, ಮೊದಲನೇದು ನಿಮ್ಮ ರಾಶಿಯಾಧಿಪತಿ ಬಂದು 2ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಧನಲಾಭ ಧನಸ್ಥಾನದಲ್ಲಿದ್ದಾನೆ. ಸೊ ಹಾಗಾಗಿ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಹೊಸ ಯೋಜನೆಗಳನ್ನ ಮಾಡ್ತೀರಾ, ಅಂದ್ಕೊಂಡಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ಲಗ್ನದಲ್ಲೇ ರಾಹುವಿನ ಸಂಚಾರ ಇರೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆಗಳಂತೂ ಬಂದೇ ಬರುತ್ತೆ. ಆದರೆ ಲಾಭ ಜಾಸ್ತಿ ಬರ್ತಾ ಇರುತ್ತೆ. ಒಳ್ಳೊಳ್ಳೆ ಐಡಿಯಾಗಳು ಮಾಡ್ತಾ ಇರ್ತೀರಾ. ಆದರೆ ಆತ್ರದ ನಿರ್ಧಾರ ಜಾಸ್ತಿ. ಬೇಗ ಯಾರೋ ಏನೋ ಹೇಳಿದ್ರು ಇದನ್ನು ಮಾಡಿ ಅಂದ ತಕ್ಷಣ ಅವ್ರು ಮಾಡಿ ಅಂತ ಮುಗಿಸೋ ಅಷ್ಟೊಳಗಡೆ ನೀವು ಆ ಕೆಲಸ ಮಾಡಿಬಿಟ್ಟಿರ್ತೀರ. ಲಾಭ ಬರುತ್ತೋ ನಷ್ಟ ಬರುತ್ತೋ ಯೋಚನೆ ಮಾಡಲ್ಲ. ಅದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಇವಾಗ ಟೈಮ್ ತುಂಬ ಚೆನ್ನಾಗಿದೆ. ಏನು ಕೆಲಸ ಮಾಡಿದ್ರು ಯಶಸ್ಸು ಸಿಗ್ತಿದೆ. ಆದರೆ ಅದು ಕರೆಕ್ಟ್ ರೀತಿನಲ್ಲಿ ಹೋದರೆ ಮಾತ್ರ ಆ ಯಶಸ್ಸು ಜೊತೆಗೆ ಒಂದು ಗೌರವ ಮರ್ಯಾದೆನೂ ಕೂಡ ಸಿಗುತ್ತೆ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಥರದ ನಿರ್ಧಾರಗಳನ್ನ ತಗೋಬೇಡಿ. ಯೋಚನೆ ಮಾಡಿ ನೀವು ಹೆಜ್ಜೆ ಇಟ್ಟರೆ ಖಂಡಿತ ಯಶಸ್ಸನ್ನ ನೋಡಬಹುದು. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಅದ್ರ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ತಲೆನೋವು ಬರುವಂಥದ್ದು, ಹೆಡ್ಏಕ್ ಅಂದರೆ ಮೀನ್ಸ್ ಕಣ್ಣು ನೋವು ಬರುವಂಥದ್ದು ಅಥವಾ ಸ್ಕಿನ್ ಡಿಸೀಸ್ ಬರುವಂಥದ್ದನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಜೊತೆಗೆ ನಿಮಗೆ 3ನೇ ಮನೇಲಿ ಕುಜನ ಸಂಚಾರ ಇದೆ. ಸೊ ತುಂಬ ಧೈರ್ಯ ಜಾಸ್ತಿ. ಮೊದಲೇ ಆತ್ರ ಬೇರೆ ನಾನು ಹೇಳಿದೆ, ರಾಹು ಬೇರೆ ಕುತ್ಕೊಂಡಿದ್ದಾನೆ. ಇನ್ನು ಕುಜನು 3ನೇ ಮನೇಲಿದ್ದಾನೆ. ಧೈರ್ಯನೂ ಜಾಸ್ತಿ, ಆತ್ರನೂ ಜಾಸ್ತಿ. ಎಲ್ಲ ಕೆಲಸಕ್ಕೂ ಮುನ್ನುಗ್ಗೋದು, ಹೋಗೋದು, ಏನೋ ಒಂದು ಮಾಡೋದು. ಲಾಭ ಬರುತ್ತೋ ನಷ್ಟ ಬರುತ್ತೋ ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ನೋದು. ಸೊ ಸ್ವಲ್ಪ ಬ್ರೇಕ್ ಹಾಕ್ಕೊಳ್ಳಿ. ಒಂಚೂರು ನೋಡ್ಕೊಂಡು ಕೆಲಸ ಮಾಡಿ. ಈ ಕೆಲಸ ಮಾಡ್ತಿದ್ದೀನಿ, ಏನೋ ಒಂದು ಪ್ರಾಜೆಕ್ಟ್ ಬಂತು, ಅವಕಾಶಗಳಂತೂ ತುಂಬ ಹುಡ್ಕೊಂಡು ಬರುತ್ತೆ. ನಿಮಗೆ ಒಂದು ಅವಕಾಶ ಬಂದಾಗ ಇದನ್ನು ಮಾಡಲಾ ಬೇಡವಾ, ಅಥವಾ ಯಾವ ರೀತಿನಲ್ಲಿ ಮಾಡಬೇಕು, ಯಾರ ಜೊತೆಲಿ ಹೋಗಿ ಏನು ಕೆಲಸ ಮಾಡಿದ್ರೆ ನನಗೆ ಇಷ್ಟು ಲಾಭ ಬರುತ್ತೆ, ಈ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ ಥರದ ನಿರ್ಧಾರಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಡಿ. ಇನ್ನು 4ನೇ ಮನೆಯಲ್ಲಿ ನಿಮಗೆ ಸೂರ್ಯ ಮತ್ತು ಬುಧರ ಒಂದು ಸಂಯೋಗ, ಬುಧಾದಿತ್ಯ ಯೋಗ ನಡೀತಿದೆ. ಭೂಮಿಯಿಂದ ಲಾಭ ಸಿಗುತ್ತೆ, ಗೌರ್ಮೆಂಟ್ ಕೆಲಸಗಳಿಂದ ಲಾಭ ಸಿಗುತ್ತೆ, ಗೌರ್ಮೆಂಟ್ ಉದ್ಯೋಗಿಗಳು ಯಾರು ಇರ್ತೀರಾ ಅವ್ರಿಗೆ ತುಂಬ ಲಾಭ ಸಿಗುತ್ತೆ. ನೀವೇನಾದರೂ ಭೂಮಿ ತಗೊಳ್ಳೋದು ಮಾರೋದು ಇದ್ದರೆ ಅತ್ಯಂತ ಲಾಭ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಹಾಗೆ ಮನೆ ಕಟ್ಟೋದು, ಜಾಗ ಆಸ್ತಿ ತೊಗೋಬೇಕು ಅಂತ ತುಂಬ ದಿವಸದಿಂದ ಹುಡುಕಾಡಿದರೆ ಈ ಟೈಮಲ್ಲಿ ನೀವೇನಾದ್ರು ಜಾಗಗಳನ್ನ ಪರ್ಚೇಸ್ ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು,
ಅಥವಾ ಮನೆಗಳಿಗೆ ಯಾವುದಾದ್ರೂ ಹೊಸ ಹೊಸ ವಸ್ತುಗಳನ್ನ ತೊಗೊಂಡು ಬರುವಂಥದ್ದು, ಇದೆಲ್ಲದಕ್ಕೂ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಆದರೆ ಇನ್ನು 5ನೇ ಮನೆ ಅಂತ ನೋಡೋಕ್ಕೆ ಬಂದಾಗ ಗುರು ಮತ್ತು ಶುಕ್ರರ ಸಂಯೋಗ. ಸೊ ಗಜಲಕ್ಷ್ಮಿ ರಾಜಯೋಗ 5ನೇ ಮನೇಲಿ ನಡೀತಿದೆ. ತುಂಬ ಅದೃಷ್ಟ ಅಲ್ವಾ. 5ನೇ ಮನೆ ಅನ್ನೋದು ಒಂದು ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಹೇಳ್ತೀವಿ. ಸೊ ಹಾಗಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯುವಂಥ ಒಂದು ಸಮಯ ಆಗಿರುತ್ತೆ. ಈಗ ಆಲ್ರೆಡಿ ಟೈಮ್ ಚೆನ್ನಾಗಿದೆ, ಅದರ ಜೊತೆಗೆ ಇನ್ನೊಂದಷ್ಟು ಟೈಮ್ ಚೆನ್ನಾಗಾಗಿದೆ ಅಂತ ಹೇಳ್ಬೋದು. ಗುರುಬಲ ಬಂದಿದೆ, ಗಂಡು ಹೆಣ್ಣು ಹುಡ್ಕೋವಂಥ ಸಮಯ ಆಗಿದೆ, ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥ ಸಮಯ ಆಗಿರುತ್ತೆ, ಮಕ್ಕಳಿಂದ ಯಶಸ್ಸು ಸಿಗ್ತಾ ಇರುತ್ತೆ ಅಥವಾ ಮಕ್ಕಳಿಗೆ ಒಳ್ಳೇದಾಗ್ತಾ ಇರುತ್ತೆ. ಜೊತೆಗೆ ಶುಕ್ರನ ಸಂಯೋಗ ಕೂಡ ಆಗ್ತಿದೆ. ಮನೇಲಿ ಹೆಣ್ಮಕ್ಳಿದ್ರೆ ಅವ್ರ ಮದುವೆ ಕಾರ್ಯಗಳನ್ನ ಮಾಡುವಂಥದ್ದು ಅಥವಾ ಯಾವ್ದಾದ್ರು ಸಿಹಿ ಸುದ್ದಿಗಳನ್ನ ಕೇಳುವಂಥದ್ದು, ಯಾರಿಗೂ ತುಂಬ ದಿವಸದಿಂದ ಮಕ್ಕಳಾಗಿಲ್ಲ, ಮಕ್ಕಳಾಗುವಂಥ ಯೋಗ ಬರುವಂಥದ್ದು, ಇದೆಲ್ಲವೂ ಕೂಡ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೊಸ ಕನಸುಗಳಿರುತ್ತೆ ಕೆಲವೊಬ್ಬರಿಗೆ, ನಾನು ಇಂಥದ್ದೇ ಮಾಡಬೇಕು, ಇಂಥ ಆಫೀಸ್ ಓಪನ್ ಮಾಡಬೇಕು ಅಥವಾ ಯಾವುದೋ ನ್ಯೂ ಸ್ಟಾರ್ಟಪ್ ಮಾಡಬೇಕು, ಅದೆಲ್ಲನೂ ಕೂಡ ಮಾಡ್ಕೊಳ್ಳೋವಂಥ ಸಮಯ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಂತೂ ಪ್ರೀತಿ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಮತ್ತು ಪ್ರೇಮಿಗಳಿದ್ರು ಅಂದರೆ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ಒಬ್ರಿಗೋಸ್ಕರ ಒಬ್ಬರು ಏನು ಪ್ರೀತಿ ಜಾಸ್ತಿ ಮಾಡುವಂಥದ್ದು ಅಥವಾ ಏನಾದ್ರು ಉಡುಗೊರೆಗಳನ್ನ ತೊಗೊಂಬಂದು ಕೊಡುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಪ್ರೇಮಿಗಳಿದ್ದರೆ ಮನೆಯಲ್ಲಿ ಹೋಗಿ ನಿಮ್ಮ ಪ್ರೇಮ ವಿಚಾರಗಳನ್ನ ಹೇಳಿ ಗ್ರೀನ್ ಸಿಗ್ನಲ್ ತೊಗೊಂಡು ಮದುವೆ ಮಾಡ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಯಾಕಂದರೆ ಗುರುಬಲ ಇದೆ ಅಲ್ವಾ, ಈ ಸದುಪಯೋಗನ ನೀವು ಮಾಡ್ಕೊಳ್ಳೇಬೇಕಾಗಿ ಬರುತ್ತೆ. ಇನ್ನು ಸಪ್ತಮದಲ್ಲಿ ಕೇತುವಿನ ಸಂಚಾರ ನಡೀತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವು ವೈಮನಸ್ಯಗಳು ಬರ್ತಾ ಇರುತ್ತೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನೇ ಬಂದರೂ ಕೂಡ ಅದೆಲ್ಲನೂ ಕೂಡ ಅಲ್ಲಿಂದಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಯಾಕಂದರೆ ಶುಕ್ರನ ಅನುಗ್ರಹನೂ ಕೂಡ ಚೆನ್ನಾಗಿದೆ ಅಲ್ವಾ. ಸೊ ಹಾಗಾಗಿ ಯಾವುದು ನೆಗೆಟಿವಿಟಿ ಅನ್ನೋದು ಬೆಳ್ಕೊಂಡು ಹೋಗೋದಿಲ್ಲ. ಬರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಅದು ಹಾಗೆ ಕಳೆದೋಗ್ತಾ ಇರುತ್ತೆ. ಜೊತೆಗೆ 2ನೇ ಮನೇಲಿ ಶನಿದು ಒಂದು ಸಂಚಾರನೂ ಕೂಡ ಇರೋದ್ರಿಂದ ಫ್ಯಾಮಿಲಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರುತ್ತೆ. ಏನೇ ಬಂದರೂ ಕೂಡ ಎಲ್ಲನೂ ಕೂಡ ನೀವು ನಿಭಾಯಿಸೋವಂಥ ಶಕ್ತಿನ ನೀವು ಬೆಳೆಸ್ಕೋಬೇಕು. ಯಾಕಂದರೆ ಮಾತನ್ನ ನೀವು ಆಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾತಾಡಿದ್ರೆ ಯಾವ ನೆಗೆಟಿವಿಟಿನೂ ಬರೋದಿಲ್ಲ. ಯಾಕಂದರೆ ನಿಮಗೆ ರಾಹು ಮತ್ತು ಕುಜನ ಇಂಪ್ಯಾಕ್ಟ್ ಕೂಡ ಇರೋದ್ರಿಂದ ಏನೋ ಅಂದ್ಬಿಡೋದು, ಸಿಟ್ಟು ತಡ್ಕೊಳಕ್ಕಾಗದಿರ ಏನೋ ಒಂದು ಮಾತಾಡ್ಬಿಡೋದು ಅಥವಾ ನಿಮ್ಮ ಬಗ್ಗೆ ಯಾರಾದರೂ ಹೋಗಿ ಚಾಡಿ ಹೇಳ್ಬಿಡೋದು, ಇದರಿಂದ ಮನೆಯಲ್ಲಿ ನಿಮಗೆ ನೆಗೆಟಿವಿಟಿ ಬರೋದು ಕೂಡ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಆರೋಗ್ಯ ಸಮಸ್ಯೆ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ ಏನು ಈ ಥರ ಹೆಡ್ಏಕ್ ಬರುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗೋದಾಗುತ್ತೆ ಅಂತ. ಮತ್ತು ನಿಮ್ಮ ಸಂಗಾತಿ ಆರೋಗ್ಯದಲ್ಲೂ ಕೂಡ ಅಷ್ಟೇ, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಡೆಂಟಲ್ ಪ್ರಾಬ್ಲಮ್ಸ್ ಆಗೋದು, ಮೂಳೆಗಳಿಗೆ ಪೆಟ್ಟು ಬೀಳೋ ಸಾಧ್ಯತೆಗಳಿರುತ್ತೆ. ಇವೆರಡು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಸ್ಪೀಡ್ ಕಂಟ್ರೋಲ್ ಇಟ್ಕೊಳ್ಳಿ. ಬಿಕಾಸ್ ನಿಮಗೆ 3ನೇ ಮನೇಲಿ ಕುಜ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಮಾತು ಅಷ್ಟೇ, ತುಂಬ ಸ್ಪೀಡಾಗಿ ಏನೇನೇನೋ ಹೇಳ್ಬಿಡ್ತೀರಾ, ಅದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಎಲ್ಲನೂ ಅರ್ಥ ಆಗುತ್ತೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದರೆ ಸ್ವಲ್ಪ ಬೇಗ ಜನಗಳಿಗೆ ಗುರುತಿಸ್ಕೊತೀರಾ, ಸ್ವಲ್ಪ ಸ್ಪೀಡಾಗೆ ಗ್ರೋತ್ ಆಗ್ತಾ ಹೋಗ್ತಾ ಇರ್ತೀರಾ. ಸೊ ತುಂಬ ಅದ್ಭುತವಾದ ಸಮಯ. ಇನ್ನು ಉದ್ಯೋಗಸ್ಥರಿಗೆ ಅಂತ ಬಂದಾಗ ಉದ್ಯೋಗಸ್ಥರಿಗೂ ಕೂಡ ಒಳ್ಳೆಯ ಸಮಯನೇ, ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ವ್ಯಾಪಾರಸ್ಥರಿಗೂ ಒಳ್ಳೆಯ ಸಮಯ ಆಗಿದೆ. ಇನ್ನು ಯಾರು ವಿದ್ಯಾರ್ಥಿಗಳು ಅಂತ ಬಂದಾಗ ಅವರು ಅಷ್ಟೇ ಎಜುಕೇಷನಲ್ಲಿ ಭಾಳಷ್ಟು ಮುಂದಿರ್ತೀರಾ. ಯಾಕಂದರೆ ಗುರುಬಲ ಇದೆ, ಸ್ವಲ್ಪ ಓದಿದ್ರು ಕೂಡ ಸ್ವಲ್ಪ ಮುಂದಿರ್ತೀರಾ. ಸೊ ರೈತರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಓವರಾಲ್ ಆಗಿ ನೋಡೋಕೋರೆ ಕುಂಭರಾಶಿಯವರಿಗೆ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಆದರೂ ಪರಿಹಾರ ಏನು ಮಾಡ್ಕೋಬೇಕು, ಯಾಕಂದರೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಹೇಳಿದ್ದೀನಿ, ಮಾತಿನಲ್ಲಿ ಸ್ವಲ್ಪ ಲಗಾಮ್ ಹಾಕೋಬೇಕು ಅನ್ನೋದು ಹೇಳಿದ್ದೀನಿ. ಇದೆಲ್ಲ ಕಂಟ್ರೋಲ್ ಆಗಿರೋಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಪ್ರತಿ ಶನಿವಾರದ ದಿವಸ ಏನಾದರೂ ಒಂದು ದಾನ ಧರ್ಮ ಮಾಡೋದನ್ನ ನೀವು ರೂಢಿ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ರಾಶಾಧಿಪತಿ ಶನಿ ಆಗಿದ್ದಾನೆ. ಸೊ ಸೂರ್ಯಾಸ್ತದ ನಂತರ ನಿಮ್ಮ ಕೈ ಸಾಧ್ಯ ಆಗಿದ್ದು ನಿರ್ಗತಿಗರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು. ಎರಡನೇದೇನು ಅಂತಂದರೆ ಪ್ರತಿದಿನವೂ ಹನುಮಾನ್ ಚಾಲೀಸನ ಕೇಳೋದು ಅಥವಾ ಹೇಳ್ಕೊಳ್ಳೋದು. ಈ 2 ಮಾಡಿಕೊಂಡ್ರೆ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಕಾರ್ಯಕ್ರಮ ಮುಗಿಸೋವಂಥ ಒಂದು ಸಮಯ ಈಗ ಬಂದಿದೆ. ಆದರೆ ಒಂದೇನು ಅಂತಂದರೆ ಕೆಲವ್ರದ್ದು ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಕಮೆಂಟ್ಸಲ್ಲಿ ಏನು ಅಂತಂದರೆ ಕೆಲವರು ನೆಗೆಟಿವಿಟಿ ಹಾಕ್ತಿರ್ತಾರೆ, ಕೆಲವರು ಪಾಸಿಟಿವ್ ಆಗಿ ಹೇಳ್ತಿರ್ತಾರೆ. ಈಗ ನಾನು ಹೇಳಿರೋ ಫಲಗಳಲ್ಲೂ ಕೂಡ ಕೆಲವು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕೆಲವ್ರು ಏನು ಹೇಳ್ತಾರೆ, ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಆಗ್ತಿಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಸುಮ್ಮನೆ ಏನೋ ಹೇಳ್ತಿದ್ದೀರಾ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ತುಂಬ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ದೀರಾ, ನಂಗೆ ತಿನ್ನೋಕೆ ಊಟನೂ ಇಲ್ಲ, ಬಟ್ಟೆನೂ ಇಲ್ಲ, ಕೆಲಸನೂ ಇಲ್ಲ, ನಾವೇನು ಮಾಡಬೇಕು ಅಂತ ಅನ್ನೋರು ಕೂಡ ಇದ್ದೀರಾ. ಸೊ ಏನಕ್ಕೆ ಈ ಥರ ಎಲ್ಲ ಆಗುತ್ತೆ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕನ ನೀವು ತೋರಿಸ್ಕೋಬೇಕು. ಯಾಕೆ ಗೊತ್ತಾ, ಅದರಲ್ಲಿ ಗ್ರಹಗತಿಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಮತ್ತು ನಿಮಗೆ ನಡೀತಿರೋಂಥ ದಶಾಭುಕ್ತಿನೂ ಕೂಡ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.